ನಾನು ನಿಮ್ಮ ನಾಗರಾಜ ಶರ್ಮ ಗುರೂಜಿ. ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀಮಾತಾ ಟಿ ವಿ ಇದನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಮಾಡ್ಕೊಂಡಿಲ್ಲ ಅಂದರೆ ಕೂಡ ಮಾಡ್ಕೊಳ್ಳಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಒಂದೊಂದು ದಿನದಲ್ಲಿ ಒಂದೊಂದು ವಿಶೇಷತೆಯನ್ನು ತಗೊಂಡು ನಿಮ್ಮ ಮುಂದೆ ಬರ್ತೇನೆ. ಪರಿಹಾರವನ್ನು ಕೂಡ ಕೊಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಚರಣಾರವಿಂದಾಭ್ಯಾನ್ ನಮಃ. ನಾವು ಪ್ರತಿದಿನದಲ್ಲೂ ಕೂಡ ಜೀವನದಲ್ಲಿ ಸಂಕಷ್ಟ, ವಿಶೇಷವಾಗಿ ಕಷ್ಟವನ್ನು ಪಡ್ತಾ ಇರ್ತೀವಿ. ನಮಗೆ ಪ್ರತಿದಿನಕ್ಕೂ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳು, ತೊಂದರೆಗಳು ಬರ್ತಾ ಇರತಕ್ಕಂಥದ್ದು ಆಗತ್ತೆ. ಅದರಲ್ಲೂ ಕೂಡ ನಾನು ಈ ದಿನ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಅಂದರೆ, ಯಾರಿಗೆ ಮಂತ್ರ ಪ್ರಯೋಗ ಆಗಿದೆ, ತಂತ್ರ ಪ್ರಯೋಗ ಆಗಿದೆ, ಅಥವಾ ಆಭಿಚಾರಾದಿ ಕರ್ಮಗಳು, ಮಾಠ ಮಂತ್ರ ಅಂತ ಹೇಳ್ತಕ್ಕಂಥ ಮಾಡೋದ್ರಿಂದ ಯಾವ ರೀತಿಯಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀರ ಮತ್ತು ಇದನ್ನು ಯಾವ ರೀತಿಯಾಗಿ ಸರಿಯಾಗಿ ಮಾಡ್ಕೋಬೇಕು ಅಂತ ಹೇಳ್ತಕ್ಕಂಥ ವಿಷಯವನ್ನು ತಿಳಿಸೋದಕ್ಕೋಸ್ಕರವಾಗಿ ನಾನು ನಿಮ್ಮ ಹತ್ರ ಬಂದಿದ್ದೀನಿ. ನೋಡಿ, ನಾವು ಪ್ರತಿದಿನದಲ್ಲೂ ಕೂಡ ನಮ್ಮ ಉದ್ಯೋಗವನ್ನು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಎಷ್ಟು ಒಳ್ಳೆಯದಿದೆಯೋ ಅಷ್ಟೇ ಕೆಟ್ಟದ್ದು ಇರ್ತದೆ. ಯಾವ ರೀತಿಯ ಬೆಳಕು, ಯಾವ ರೀತಿಯಾದ ಕತ್ತಲೆ, ಹಾಗೆ ಕತ್ತಲೆ ಬೆಳಕು ಅಂತ ಹೇಳಿದಾಗ ಇದ್ದೇ ಇರ್ತದೆ. ಅದಕ್ಕೋಸ್ಕರವಾಗಿ ಯಾವಾಗ ಸಾತ್ವಿಕವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳಿದೆಯೋ, ಹಾಗೆ ತಾಮಸವಾಗಿರ್ತಕ್ಕಂಥದ್ದು ಕೂಡ ಇದ್ದೇ ಇರ್ತದೆ. ಅದಕ್ಕೋಸ್ಕರವಾಗಿ ಈ ತಾಮಸವಾಗಿ ಬರ್ತಕ್ಕಂತಹ ಒಂದು ತೊಂದರೆಗಳನ್ನು, ಯಾರಿಗೋ ಒಬ್ಬರಿಗೆ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ, ಇನ್ನೊಬ್ಬರಿಗೆ ಯಾವುದೋ ಕುಟುಂಬದಲ್ಲಿ ಅಭಿವೃದ್ಧಿಯಲ್ಲಿ ಆಗಿಲ್ಲ ಅಂತ ಹೇಳ್ತಾರೆ, ಮನೆಯಲ್ಲಿ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಹೀಗೆ ಹಲವಾರು ದೋಷಗಳನ್ನು ತೆಗೆದುಕೊಂಡು ಬರ್ತಾರೆ. ಅದರಲ್ಲಿ ಅತಿ ಮುಖ್ಯವಾಗಿ ಮನುಷ್ಯನಿಗೆ ಉದ್ಧಾರವಾಗಬೇಕು, ತಾನು ಜೀವನದಲ್ಲಿ ಒಳ್ಳೆಯದಾಗಬೇಕು, ಒಳಿತನ್ನು ಕಾಣಬೇಕು ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಅದಕ್ಕೋಸ್ಕರವಾಗಿ ಅವನು ತನ್ನ ತನ್ನ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ, ಹಾಗೆ ತನ್ನ ಉದ್ಯೋಗವನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಆದರೆ ಎಷ್ಟೇ ಉದ್ಯೋಗವನ್ನು ಮಾಡಿದರೂ ಕೂಡ ಕೈ ಹತ್ತೋದಿಲ್ಲ. ಎಷ್ಟೋ ಜನ ಬಂದು ನಮ್ಮ ಹತ್ರ ಕೇಳಿದ, ಗುರುಗಳೇ ನಾವೇನು ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ಬೆಳಗಿನ ಸಂಜೆವರೆಗೆ, ಅದು ನಮ್ಮ ಕೆಲಸ ಮಾತ್ರ ಯಾವುದು ಸಕ್ಸಸ್ ಆಗ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಬಂದು ಕೇಳ್ತಾರೆ. ಆಗ ನಾವು ಅವರಿಗೆ ಆ ಬಂದಿರೋ ಕಾಲಕ್ಕೆ ಸರಿಯಾಗಿ ಆರೋಢ ಪ್ರಶ್ನೆ ಅಂತ ಹೇಳ್ತಕ್ಕಂಥದ್ದು, ಅಥವಾ ಪೃಚ್ಛರಕ ಪ್ರಶ್ನೆ ಅಂತ ಹೇಳ್ತಕ್ಕಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು ಹಾಕಿ ನೋಡಿದಾಗ ಬರ್ತಕ್ಕಂತಹ ಉತ್ತರವನ್ನು ತೆಗೆದುಕೊಂಡು ನಾವು ಅವರಿಗೆ ಹೇಳಬೇಕಾಗತ್ತೆ ಅವರಿಗೆ ಬಂದಿರತಕ್ಕಂಥ ದೋಷಗಳು ಯಾವ ರೀತಿಯಾದ್ದು. ಮೊದಲಿಗೆ ಜಾತಕ ಪರಿಶೀಲನೆ ಮಾಡ್ತಕ್ಕಂಥದ್ದು, ಜಾತಕದಲ್ಲಿರ್ತಕ್ಕಂಥ ಗ್ರಹಗಳ ಫಲಾಫಲಗಳಿಂದಾಗಿ ಬರ್ತಕ್ಕಂಥ ದೋಷ ಏನು ಅಂತ ಹೇಳ್ತಕ್ಕಂಥ ನೋಡ್ತಕ್ಕಂಥದ್ದು. ಹಾಗೆ ಜಾತಕದಲ್ಲಿ ತೊಂದರೆ ಇಲ್ಲ ಅಂದ ಪಕ್ಷದಲ್ಲಿ ಪ್ರಶ್ನೆಯಲ್ಲೇ ಬರ್ತಕ್ಕಂಥ ಪ್ರಶ್ನೆ ಮುಖೇನ ಬರ್ತಕ್ಕಂಥ ಒಂದು ಲೆಕ್ಕಾಚಾರ ತೆಗೆದುಕೊಂಡು ಹೋಗಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಬಂದಿರತಕ್ಕಂತಹ ಸಂಖ್ಯೆಗಳು ಅಥವಾ ಪ್ರಶ್ನೆ ಉತ್ತರದಲ್ಲಿ ನೋಡಿಕೊಂಡು ಅದಕ್ಕೆ ನಾವು ನೇರವಾಗಿ ಬಂದಾಗ ಅದನ್ನು ನಾವು ಹೇಳ್ಬೋದು ಹೊರತಾಗಿ ಇವಾಗ ನಾವು ಆನ್ಲೈನಲ್ಲಿ ಯಾವುದನ್ನು ಕೂಡ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು ನೋಡಿದಾಗ ಅವರಿಗೆ ಕೆಲವೊಬ್ಬರಿಗೆ ಲಿಂಬು ಪ್ರಯೋಗ ಅಂದರೆ ನಿಂಬೆಹಣ್ಣಿನಿಂದ ಪ್ರಯೋಗ ಮಾಡಿರ್ತಾರೆ, ಅಥವಾ ಕೂಷ್ಮಾಂಡ ಪ್ರಯೋಗ ಕುಂಬಳಕಾಯಿಯಿಂದ ಪ್ರಯೋಗ ಮಾಡ್ತಕ್ಕಂಥದ್ದು, ಉದಕ ಪ್ರಯೋಗ ನೀರಿನಿಂದ ಪ್ರಯೋಗ ಮಾಡ್ತಕ್ಕಂಥದ್ದು, ಕೇಶ ಪ್ರಯೋಗ ನಮ್ಮ ಕೂದಲನ್ನು ತಗೊಂಡೋಗ್ಬಿಟ್ಟು ಕೂಡ ಮಂತ್ರವನ್ನು ಮಾಡ್ತಾರೆ, ನಖ ಪ್ರಯೋಗ ನಿಮ್ಮ ಕೈ ಬೆರಳಿನ ಉಗ್ರನ್ನ ಅಥವಾ ಕಾಲಿನ ಉಗ್ರನ್ನ ತಗೊಂಡೋಗ್ಬಿಟ್ಟು ಕೂಡ ನಿಮ್ಮ ಮೇಲೆ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳ್ತಕ್ಕಂಥದ್ದು ಆ ವಿಚಾರ ಕ್ರಮದಲ್ಲಿ ಹೇಳ್ತದೆ. ಯಾವುದೂ ಆಗಿಲ್ಲ, ನಿಮ್ದು ಯಾವುದೋ ಒಂದು ಚಿಂದಿ ಬಟ್ಟೆ ಇದ್ದ ತಗೊಂಡೋಗಿ ಕೂಡ ಮಂತ್ರ ಮಾಡ್ತಕ್ಕಂಥದ್ದು, ತಂತ್ರ ಮಾಡ್ತಕ್ಕಂಥದ್ದು ಮಾಡ್ತಾರೆ, ತಂತ್ರಗಾರಿಕೆಯಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಅದನ್ನು ಒಂದೊಂದು ಪ್ರಯೋಗಗಳೇ ಒಂದೊಂದು ರೀತಿಯಾದಂತಹದ್ದು ಸೂಚನೆಗಳು ನಮಗೆ ಬರ್ತಕ್ಕಂಥದ್ದು. ಆ ಸೂಚನೆಗಳು ಬಂದಾಗ ಅದಕ್ಕೆ ನಾವು ಪರಿಹಾರ ಮಾರ್ಗವಾಗಿ ಯಾವುದನ್ನಾದ್ರೂ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬೇಕು. ಯಾಕೆಂದರೆ ಮಾಟಮಂತ್ರ ಮಾಡ್ತಕ್ಕಂಥವರು ಅವರು ತಾಮಸವಾಗಿ ಮಾಡ್ತಕ್ಕಂಥದ್ದು. ಮಂತ್ರವಾದಿಗಳಿಗೆ ಯಾವತ್ತಿದ್ರೂ ಕೂಡ ತಾಮಸವಾಗಿ ಮಾಡ್ತಾ ಇರ್ತಕ್ಕಂಥದ್ದು ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಅದು ಸಾತ್ವಿಕವಾಗಿ ಯಾರಾದರೂ ಏನಾದರೂ ಪೂಜೆ ಪುನಸ್ಕಾರಗಳು ಮಾಡಿದರೆ ಅದರಿಂದ ನಾವು ಒಳ್ಳೆಯದನ್ನು ಕಂಡ್ರೆ
ಅಥವಾ ಅಭಿವೃದ್ಧಿಯನ್ನು ಕಂಡ್ರೆ ಅದು ಶಾಶ್ವತವಾಗಿರ್ತಕ್ಕಂಥ ಸುಖ. ಆದರೆ ಯಾವುದೇ ರೀತಿಯ ಅಂಥ ಆಭಿಚಾರ ಆದಿ ಕ್ರಮಗಳಿಂದ ನಾವು ಪಡೆದಿರ್ತಕ್ಕಂಥ ಚಿರವಾಗಿರ್ತಕ್ಕಂಥದ್ದಲ್ಲ ಅದು. ಅದಕ್ಕೋಸ್ಕರವಾಗಿ ಆ ಬರ್ತಕ್ಕಂಥ ದೋಷವನ್ನು ಪರಿಹಾರ ಹೇಗೆ ಮಾಡ್ಕೋಬೇಕು ಅಂತೇಳಿ ಮಾಡ್ತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗಿ. ಯಾಕೆಂದರೆ ಎಲ್ಲರೂ ಕೂಡ ತಮ್ಮ ಉದ್ಧಾರವನ್ನು ಏಳಿಗೆಯನ್ನು ನೋಡ್ತಾರೆ ಹೊರತಾಗಿ ಬೇರೆಯವರಿಗೆ ಯಾರು ಹೇಳೋಕ್ಕೂ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಅದರಲ್ಲಿ ನಮ್ಮದೇ ಆದಂಥ ಕುಟುಂಬ, ನಮ್ಮದೇ ಆದಂಥ ಜನಗಳು ಎಷ್ಟೋ ಜನ ಇದ್ದಾರೆ. ಅವ್ರಿಗೆ ಬೇರೆ ಏನು ಕೆಲಸ ಏನಿಲ್ಲ, ಮಾಡಬೇಕೇನೋ ಇವರಿಗೇನೋ ಹಾಳಾಗಬೇಕು, ಇವನು ಚೆನ್ನಾಗಿರಬಾರ್ದು, ನಾನು ಅವನಿಗೆ ತಾನು ಒಳ್ಳೆಯದಾಗಿಲ್ಲ ಅಂದರೂ ಪರವಾಗಿಲ್ಲ, ಬೇರೆಯವ್ರು ಹಾಳಾಗಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ಇರತಕ್ಕಂಥ ಎಷ್ಟೋ ಜನ ಇದ್ದಾರೆ. ಅದಕ್ಕೋಸ್ಕರವಾಗಿ ಯಾವುದೇ ರೀತಿಯಾದ ತಂತ್ರಗಳಾದ ಪಕ್ಷದಲ್ಲಿ ಅದನ್ನು ನಿವಾರಣೆ ಮಾಡ್ಕೊಳ್ತಕ್ಕಂತಹ ಒಂದು ಉಪಾಯವನ್ನು ನಾವು ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಮಾಡೋದು? ಇವತ್ತಿನ ಒಂದು ಲೆಕ್ಕಾಚಾರ ತೆಗೆದುಕೊಂಡು ಹೋದರೆ, ಇವತ್ತಿನ ಒಂದು ಪ್ರಶ್ನೆಯನ್ನು ತಗೊಂಡು ಹೋದರೆ, ನಾವು ಯಾರು ಲಿಂಬು ಪ್ರಯೋಗವನ್ನು ಮಾಡಿದ್ದಾರೆ, ನಿಂಬೆಹಣ್ಣಿನಿಂದ ಪ್ರಯೋಗ ಮಾಡ್ತಕ್ಕಂಥದ್ದು ಹೇಗೆ ಅಂತಂದರೆ, ನಿಂಬೆಹಣ್ಣಿನ ಒಳಗಡೆಗೆ ರಕ್ತವನ್ನು ಹಾಕ್ತಕ್ಕಂಥದ್ದು. ಅಥವಾ ನಿಂಬೆಹಣ್ಣನ್ನು ಏನು ಮಾಡ್ತಾರೆ ಗೊತ್ತಾ ನಿಮಗೆ? ಒಂದು ಲಿಂಬೆಹಣ್ಣು ತೊಗೊಂಡು ಸಿರೆಂಜ್ ತೊಗೊಳ್ತಾರೆ. ಸಿರೆಂಜ್ ತೊಗೊಂಬಿಟ್ಟು ಅದ್ರ ಒಳಗಡೆಗೆ ಅರಿಶಿನವನ್ನು ಪುಲ್ ಮಾಡ್ತಾರೆ. ಅರಿಶಿನ ನೀರನ್ನು ಒಳಗಡೆ ಹಾಕ್ತಾರೆ. ಅದು ಮಾಡೋದ್ರಿಂದ ಏನಾಗುತ್ತೆ, ಆ ಲಿಂಬೆಹಣ್ಣನ್ನು ಕಟ್ ಮಾಡಿದಾಗ ಕೆಂಪು ಬಣ್ಣ ಬರುತ್ತೆ. ಅದನ್ನು ಅವರ ಯಾವುದೋ ಒಂದು ಇಷ್ಟ ದೇವರು, ಅದು ಯಾವುದೋ ದೇವರನ್ನು ಒಂದು ಪ್ರಾರ್ಥನೆ ಮಾಡಿಕೊಂಡು ಯಾರ ಹೆಸರಿಗೆ ತೊಂದರೆ ಕೊಡಬೇಕೋ ಅವ್ರ ಹೆಸರಲ್ಲಿ ಆ ಒಂದು ಲಿಂಬುವನ್ನು ಮಂತ್ರ ಅದಕ್ಕೆ ಬೇರೆ ಬೇರೆ ಮಂತ್ರಗಳು ಹೇಳ್ತಾರೆ. ಆ ಮಂತ್ರಗಳನ್ನು ಉಚ್ಚಾರಣೆ ಮಾಡಿಬಿಟ್ಟು ಅದಕ್ಕೆ 108 ಸರ್ತಿ ಹೇಳ್ತಾರೆ, 1008 ಹೇಳ್ತಾರೆ, ಬೇಕಾದಷ್ಟು ರೀತಿಯಲ್ಲಿ ಹೇಳ್ತಾರೆ. ಈ ರೀತಿಯಾಗಿ ಉಚ್ಚಾರಣೆ ಮಾಡಿಬಿಟ್ಟು ಆನಂತರದಲ್ಲಿ ಅದನ್ನು ಅವರಿಗೆ ಸಂಬಂಧವಾಗಿರ್ತಕ್ಕಂಥ ಜಾಗದಲ್ಲಿ ಅಥವಾ ಅವರು ಓಡಾಡ್ತಕ್ಕಂಥ ಜಾಗದಲ್ಲಿ ಲಿಂಬೆಹಣ್ಣನ್ನು ಇಡ್ತಕ್ಕಂಥದ್ದು, ಹಾಕ್ತಕ್ಕಂಥದ್ದು, ಅಥವಾ ಅವ್ರ ಮನೆ ಎದುರುಗಡೆಗೆ ತಗೊಂಡೋಗಿ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡೋದ್ರಿಂದ ಆ ಮಂತ್ರ ಉಚ್ಚಾರಣೆಯಿಂದಾಗಿ ಬಂದಿರತಕ್ಕಂತಹ ಒಂದು ಶಕ್ತಿಯಿಂದಾಗಿ ಯಾವತ್ತೂ ಕ್ಷಣಿಕ ಅಲ್ಲ ಇದೆಲ್ಲ. ಯಾಕೆಂದರೆ ಆಭಿಚಾರಾದಿ ಕ್ರಮಗಳು ಯಾವತ್ತೂ ಕೂಡ, ಮಂತ್ರತಂತ್ರ ಪ್ರಯೋಗಗಳು ಯಾವತ್ತೂ ಕೂಡ ಕ್ಷಣಿಕವಾಗಿದ್ದು. ಅದನ್ನು ಮಾಡ್ತಕ್ಕಂಥವನು ಯಾವತ್ತಿದ್ರೂ ಕೆಟ್ಟೇ ಹೋಗ್ತಾನವನು. ಅವನಿಗೆ ಯಾವತ್ತೂ ಒಂದೇ ಯಾವುದೇ ರೀತಿಯಲ್ಲಿ ತೊಂದರೆಗಳು ಬರೋದು ಬಂದೇ ಬರುತ್ತೆ. ಅದಕ್ಕೋಸ್ಕರವಾಗಿ ಮಂತ್ರಗಳನ್ನು ಮಾಡೋದು ಅಷ್ಟು ಸುಲಭವೂ ಅಲ್ಲ, ಅದು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ ಅಂತ ಹೇಳ್ತಕ್ಕಂಥ ನನ್ನ ಅಭಿಪ್ರಾಯ. ನಾನು ಕೂಡ ಅದನ್ನು ಮಾಡೋದನ್ನು ವಿರೋಧ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತೇನೆ. ಸಮಾಜದ ಉದ್ಧಾರಕ್ಕೋಸ್ಕರವಾಗಿ, ಸಮಾಜದ ಏಳಿಗೆಗೋಸ್ಕರವಾಗಿ ಏನು ಬೇಕಾದ್ರೂ ಮಾಡಲಿಕ್ಕೆ ನಾವು ಮಾಡ್ಬೋದು. ಅಂದರೆ ಒಳಿತನ್ನು ಮಾಡಬೇಕು. ಒಳಿತನ್ನು ಮಾಡಿದರೆ ಎಲ್ಲದೂ ಕೂಡ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರವಾಗಿ ಇಹ ಪರ ಎರಡೂ ಕೂಡ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಅದಕ್ಕೋಸ್ಕರ ನಾವು ಯಾವತ್ತೂ ಒಳ್ಳೆಯದನ್ನೇ ಮಾಡಬೇಕು ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ನಾವು ಹೇಳ್ತೀವಿ. ಈ ಪ್ರಯೋಗಗಳನ್ನು ಮಾಡೋದ್ರಿಂದ, ಲಿಂಬು ಪ್ರಯೋಗವನ್ನು ಮಾಡೋದ್ರಿಂದ ಏನಾಗತ್ತೆ ಅಂತ ಹೇಳ್ತಕ್ಕಂಥ ಪ್ರಶ್ನೆ ಅಂತ ತಗೊಂಡು ಹೋದರೆ, ಲಿಂಬು ಪ್ರಯೋಗವನ್ನು ಮಾಡೋದ್ರಿಂದಾಗಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು, ವಿಶೇಷವಾಗಿ ವಾತ ಪಿತ್ತ ಸಂಬಂಧವಾಗಿರ್ತಕ್ಕಂತಹ, ಅಂದರೆ ಮೈಕೈ ನೋವು ಬರ್ತಕ್ಕಂಥದ್ದು, ವಾತ ಪಿತ್ತ ಅಂದರೆ ಯಾರಿಗೂ ಆಸಿಡಿಟಿ ಆಗ್ತಕ್ಕಂಥದ್ದು, ಜೀರ್ಣಕ್ರಿಯೆ ಕಡಿಮೆ ಆಗ್ತಕ್ಕಂಥದ್ದು, ಯಾವುದೇ ರೀತಿ ಜೀರ್ಣ ಸರಿಯಾಗಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು, ಮನಸ್ಸಿಗೆ ಏನೋ ಒಂದು ರೀತಿಯ ಕಿರಿಕಿರಿ ಆಗ್ತಕ್ಕಂಥದ್ದು, ಇಂತಹ ವ್ಯಕ್ತಿಗಳೇ ಆಗುತ್ತೆ. ಅದಕ್ಕೋಸ್ಕರವಾಗಿ ಅವರು ಆ ಲಿಂಬು ಪ್ರಯೋಗ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಯಾವತ್ತೂ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿಯನ್ನು ಹೊಂದ್ಬಿಟ್ಟು ಮನಸ್ಸಿಗೆ ಏನೋ ಚಿಂತೆ ಆಗಿಬಿಟ್ಟು ಜಗಳ, ಯಾವಾಗ ನೋಡ್ರು ಸಿಟ್ಟು ಮನೆ ತುಂಬ ಜಗಳ ಆಗ್ತಕ್ಕಂಥದ್ದು ಆಗತ್ತೆ. ಅದನ್ನು ಮಾಡಿಸಿರ್ತಕ್ಕಂಥ ನೋಡ್ಬಿಟ್ಟು ಖುಷಿ ಪಡ್ತಾರಂತೆ. ಅದಕ್ಕೋಸ್ಕರವಾಗಿ ಆ ಖುಷಿ ಪಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾರೇ ಆದರೂ ಕೂಡ ಒಳಿತನ್ನು ಮಾಡಿ ಕೆಟ್ಟದ್ದನ್ನು ಮಾಡಬೇಡಿ. ಈ ರೀತಿಯಾದ ಪ್ರಯೋಗ ಆಗಿದೆ ಎಂದ ಪಕ್ಷದಲ್ಲಿ ನಿಮಗೊಂದು ಒಳ್ಳೆಯ ಉಪಾಯವನ್ನು ಹೇಳ್ತೇನೆ. ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕ್ಷುದ್ರ ದೇವತೆ ಅಥವಾ ಯಾವುದೋ ಕನ್ನಿಕಾ ಪರಮೇಶ್ವರಿ ಅಥವಾ ಸ್ತ್ರೀ ದೇವತೆ ಯಾವ್ದಾರು ಇರ್ತಾರಲ್ಲ, ಮಾರಮ್ಮ, ಚೌಡಮ್ಮ, ಅಥವಾ ನಿಮ್ಮ ಇಷ್ಟ ದೇವರು ಯಾರು ಇರ್ತಾರೆ ಅವರಿಗೆ ನೀವು ಹೋಗ್ಬಿಟ್ಟು ಪ್ರತಿ ದಿನದಲ್ಲೂ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಥವಾ ಓಂ ದುಮ್ ದುರ್ಗಾಯೈ ನಮಃ ಅಂತ ಹೇಳ್ತಕ್ಕಂಥ ಒಂದು ಮಂತ್ರವನ್ನು ಪ್ರತಿ ದಿನದಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಸಾರಿ ಹೇಳಬೇಕು. ಅದ್ರ ಜೊತೆಗೆ ಏನು ಅಂತಂದರೆ, ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಸಂಕಲ್ಪ ಅನ್ನೋದು ಬೇಕು. ನಾವು ಯಾವುದೇ ಒಂದು ಸುಮ್ಮನೆ ಮಾಡಿದರೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ
ಇರತಕ್ಕಂಥ ದೋಷ ನಿವಾರಣೆಯಾಗಿ ನನಗೆ ಒಳ್ಳೆಯದಾಗಲಿ, ಅದಕ್ಕೋಸ್ಕರ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂಥೇಳಿ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಮೊದಲಿಗೆ ಹೇಳ್ಕೊಳ್ಬೇಕು. ನನ್ನ ಕಷ್ಟವನ್ನು ಪರಿಹಾರ ಮಾಡಮ್ಮ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಒಂದು ಪರಿಹಾರ ಮಾಡೋದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಂಡು ನಂತರದಲ್ಲಿ ಓಂ ದುಮ್ ದುರ್ಗಾಯೈ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಸಾಧ್ಯವಾದಷ್ಟು ಪ್ರತಿ ದಿನದಲ್ಲಿ ಎಷ್ಟೊತ್ತು ನೀವು ಕಂಡುಬಿಟ್ಕೊಂಡಿರ್ತೀರೋ ಅಷ್ಟೊತ್ತು ಆ ಸಂದರ್ಭದಲ್ಲಿ ಎಲ್ಲ ಸಮಯದಲ್ಲೂ ಕೂಡ ಎಲ್ಲವೇ ಹೋದರೂ ಕೂಡ ನೀವೊಂದು ಮನೆಯಲ್ಲಿರ್ತಕ್ಕಂಥ ಊಟ ಮಾಡ್ತಕ್ಕ ಸಮಯ ಆಗಿರ್ಬೋದು, ಅಥವಾ ಮನೆಯಲ್ಲಿ ಓಡಾಡ್ತಾ ಇರ್ತಕ್ಕಂಥ ಸಮಯ ಆಗಿರ್ಬೋದು, ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಆಗಿರ್ಬೋದು, ಈ ಒಂದು ಮಂತ್ರವನ್ನು ಓಂ ದುಮ್ ದುರ್ಗಾಯೈ ನಮಃ ಅಂತ ಹೇಳ್ತಕ್ಕಂಥ ಮಂತ್ರವನ್ನು ಹೇಳಿಕೊಂಡು ಪ್ರತಿ ಅಮಾವಾಸ್ಯೆಯಲ್ಲಿ ಯಾವುದಾದ್ರು ಒಂದು ಹೆಣ್ಣು ದೇವತೆಯ ದೇವಸ್ಥಾನದಲ್ಲಿ ಯಥಾಶಕ್ತಿಯಾಗಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಮೊಸರು ಮತ್ತು ಅಕ್ಕಿಯನ್ನು ದಾನ ಕೊಡೋದ್ರಿಂದಾಗಿ ದೋಷ ಪರಿಹಾರ ಆಗತ್ತೆ ಮತ್ತು ನಿಮ್ಮ ಕುಟುಂಬಕ್ಕೆ ಒಳ್ಳೆಯದು ಕೂಡ ಆಗತ್ತೆ. ಗುರುಗಳು ಹೇಳ್ತಾ ಇದ್ರು ಎಲ್ಲಿ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಒಂದು ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನೀವು ಮಲಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಅದನ್ನು ಪಠನೆ ಮಾಡಬಾರ್ದು. ಯಾವಾಗ ಮಲಮೂತ್ರ ವಿಸರ್ಜನೆ ಮಾಡಿದಾಗ ಬಾತ್ರೂಮಿಗೆ ಹೋದಾಗ ಪಠನೆ ಮಾಡಬಾರ್ದು. ಆ ಬಾತ್ರೂಮಲ್ಲಿ ಟಾಯ್ಲೆಟ್ಗೆಲ್ಲ ಹೋದಾಗ ಈ ಮಂತ್ರವನ್ನು ಯಾವುದೇ ಕಾರಣಕ್ಕೆ ಪಠನೆ ಮಾಡಬೇಡಿ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ, ಒಳ್ಳೆಯದಾಗತ್ತೆ. ಎಲ್ಲದೂ ಕೂಡ ಭಗವಂತನ ಆಶೀರ್ವಾದ ಇರುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಮತ್ತು ಬೇಕಾದ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೆಲ್ಲರೂ ಕೂಡ ನಮ್ಮ ಶ್ರೀಮಾತಾ ಟಿ ವಿಯ ವೀಕ್ಷಕ ಬಾಂಧವರೆಲ್ಲರೂ ಕೂಡ ನಮಸ್ಕಾರಗಳು. ಒಳ್ಳೆಯದಾಗಲಿ.